ಕಡಲೆಬೇಳೆ ದಾಲ್ ಮಾಡೋದಕ್ಕೆ 1/4 kg ಅಷ್ಟು ಕಡಲೆಬೇಳೆನ ನಾನು ರಾತ್ರಿ ಎಲ್ಲ ನೆನೆಸಿಟ್ಕೊಂಡಿದ್ದೀನಿ. ಅದು ಬೇಯೋಷ್ಟು ಒಂದು ಚೊಂಬು ನೀರು ಮತ್ತು ಒಂದು ಸ್ವಲ್ಪ ಅರಶಿನ ಹಾಕಿ 3 ರಿಂದ 4 ವಿಷಲ್ ಕೂಗಿಸ್ಕೊಳ್ಳಿ. ಒಗ್ಗರಣೆಗೆ ಸಾಸಿವೆ, ಸಿಡಿಬೇಕಾದ್ರೆ ಜೀರಿಗೆ ಹಾಕೋಣ. ಮೀಡಿಯಂ ಸೈಜ್ 2 ಈರುಳ್ಳಿ, ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗ್ತಿದ್ದಂಗೆ ಬೆಳ್ಳುಳ್ಳಿ ನಾನು ಸ್ಮ್ಯಾಶ್ ಮಾಡಿ ಯೂಸ್ ಮಾಡ್ತಿದ್ದೀನಿ. ಬೇಕಂದರೆ ಸಣ್ಣ ಕೂಡ ಕಟ್ ಮಾಡಿ ನೀವು ಯೂಸ್ ಮಾಡ್ಬೋದು. ಇವಾಗ 2 ಫುಲ್ಲು ಬ್ರೌನಿಶ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಬ್ರೌನಿಶ್ ಆಗಿದೆ. ನಾನಿಲ್ಲಿ 2 ಟೊಮೊಟೊ ಯೂಸ್ ಮಾಡ್ತಾ ಇದ್ದೀನಿ. ದಪ್ಪ ಟೊಮೊಟೊ ಇತ್ತು ಅಂದರೆ 1 ಯೂಸ್ ಮಾಡಿ. ಟೊಮೊಟೊ ಹಾಕ್ತಿದ್ದಂಗೆ 3 ರಿಂದ 4 ಹಸಿಮೆಣಸಿನಕಾಯಿ, ಟೊಮೊಟೊ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಟೊಮೊಟೊ ಜೊತೆ ಸ್ವಲ್ಪ ಉಪ್ಪು ಇಲ್ಲ ಅಂದರೆ ಅರಿಶಿನ ಹಾಕಿದ್ರೆ ಟೊಮೊಟೊ ಬೇಗ ಸಾಫ್ಟ್ ಆಗುತ್ತೆ. ಸ್ವಲ್ಪ ಅರಿಶಿನ, ಟೊಮೊಟೊ ಸಾಫ್ಟ್ ಆಗಿದೆ. ಫ್ಲೇಮ್ ಸಣ್ಣ ಮಾಡಿಕೊಂಡು 1 ಟೇಬಲ್ ಸ್ಪೂನ್ ಖಾರದ ಪುಡಿ, ಬೇಕಂದ್ರೆ ಇನ್ನೊಂದು ಅರ್ಧ ಸ್ಪೂನ್ ಹಾಕ್ಕೊಳ್ಳಿ. ಗರಂ ಮಸಾಲ, ಇದೆಲ್ಲ ಹಸಿ ಸ್ಮೆಲ್ ಹೋಗೋವರೆಗೂ ನೀಟಾಗಿ ಹುರ್ಕೊಳ್ಳಿ. ಹಸಿ ಸ್ಮೆಲ್ಲ ಹೋಗಿದೆ, ಎಣ್ಣೆ ಬಿಟ್ಕೊಳ್ತಾ ಇದೆ. ಈ ಟೈಮಲ್ಲಿ ಆವಾಗಲೇ ನಾವು ಬೇಯಿಸ್ಕೊಂಡಿರೋಂಥ ಬೇಳೆ, ಲೈಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಇದರಲ್ಲೇ, ಕುಕ್ಕರಲ್ಲೇ. ಸ್ಪೂನಲ್ಲಿ ಹಾಗೆ ಲೈಟಾಗಿ ಸ್ಮ್ಯಾಶ್ ಮಾಡಿಕೊಂಡು ಹುರ್ಕೊಂಡಿರೋಂಥ ಮಸಾಲೆಗೆ ಇದನ್ನು ಹಾಕಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ.
ಸ್ವಲ್ಪ ಕಸ್ತೂರಿ ಮೆಥಿ, ರುಚಿಗೆ ತಕ್ಕಷ್ಟು ಉಪ್ಪು. ಆವಾಗಲೇ ಟೊಮೊಟೊಗೆ ಉಪ್ಪು ಹಾಕಿರೋದ್ರಿಂದ ಉಪ್ಪು ನೋಡಿಕೊಂಡು ಹಾಕ್ಕೊಳ್ಳಿ. ತುಂಬ ಗಟ್ಟಿ ಅನಿಸ್ತು ಅಂದರೆ ಬೇಕಂತಂದರೆ ಒಂದು ಅರ್ಧ ಗ್ಲಾಸಷ್ಟು 1/4 ಗ್ಲಾಸಷ್ಟು ನೀರು ಹಾಕ್ಕೊಳ್ಳಿ. ಹಾಕಿ ಲೈಟ್ ಥಿಕ್ನೆಸ್ ಬರೋಷ್ಟು ಕುದಿಸಿ. ನಾನಿಲ್ಲಿ ನೀರು ಹಾಕ್ತಾ ಇಲ್ಲ, ಬೇಳೆಯಲ್ಲಿ ಎಷ್ಟಿದೆಯೋ ಅಷ್ಟೇ ಯೂಸ್ ಮಾಡ್ತಾ ಇದ್ದೀನಿ. ನಾಲ್ಕರಿಂದ 5 ಡ್ರಾಪು ನಿಂಬೆಹಣ್ಣು, 4ರಿಂದ 5 ಡ್ರಾಪು ನಿಂಬೆಹಣ್ಣಿನ ರಸ ಹಾಕಿ ನೀಟಾಗಿ ತಿರುಗಿಸಿ 1-2 ಮಿನಿಟ್ಸ್ ಬಾಯ್ಲ್ ಮಾಡಿ ಸ್ವಲ್ಪ ಕೊತ್ತಂಬರಿ.